ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಮಲಿ ಅವರೇ, ಮಲ್ಗದ್ ಬಿಟ್ಟು ಏನು ಯೋಚನೆ ಮಾಡ್ತೀರಾ? ಮತ್ತಿನ್ನೇನು ರಿಷಿ ಸರ್, ಒಂದ್ ಪರೀಕ್ಷೆ ಮುಗೀತು ಅನ್ನೋಷ್ಟೊತ್ತಿಗೆ ಈಗ ಇನ್ನೊಂದು ಪರೀಕ್ಷೆ ಶುರು ಆಗೈತೆ. ಈಗಾಗ್ಲೇ ಮನೆಯವರೆಲ್ಲರೂ ಮರೆಯಕ್ಕಾಗ್ತಿರಂತ ನೋವನ್ನ ಅನುಭವಿಸ್ತವ್ರೆ. ಅದ್ರ ಜೊತೆಗೆ ಈಗ ಮತ್ತೊಂದು ನೋವು. ಹೌದು ಕಮಲಿ ಅವರೇ, ಇಷ್ಟು ದಿನ ಮನೇಲಿರೋ ಶತ್ರುವಿಂದ ತೊಂದರೆ ಅನುಭವಿಸಿದ್ವಿ. ಆದ್ರೆ ಈಗ ಎಲ್ಲೋ ಮರೆಯಲ್ಲಿರೋ ಶತ್ರುವಿಂದ ತೊಂದರೆ ಅನುಭವಿಸೋ ಹಾಗಾಗಿದೆ. ಆ ಶತ್ರು ಯಾರಿರ್ಬೋದು ಸರ್? ಅವ್ರ ಉದ್ದೇಶ ಆದ್ರೂ ಏನು? ಈ ತರ ಮನೆ ಕಳ್ಳರಾಗ್ ಬಂದವ್ರೆ, ದೇವಸ್ಥಾನದಾಗೆ ನನ್ಗೆ ನಿಮ್ಗೆ ತೊಂದರೆ ಕೊಟ್ರು, ಅಮರ್ ಅಣ್ಣನ್ ಮ್ಯಾಕೆ ಅಟ್ಯಾಕ್ ಮಾಡ್ಸವ್ರೆ, ಅಚ್ಚಿಗ್ ನೋಡ್ರೆ ಸುಟ್ಟೋಗಿರೋ ಬೊಂಬೆ ಕಳ್ಸವ್ರೆ, ಮನೆಗೆ ಯಾರು ಇಲ್ದಿರೋ ಟೈಮ್ನಾಗೆ ಕಲ್ಲೆಸ್ದವ್ರೆ. ಯಾಕೆ ಸರ್ ಹಿಂಗೆಲ್ಲ ಮಾಡ್ತಾವ್ರೆ? ಏನು ಒಂದು ಅರ್ಥ ಆಯ್ತಿಲ್ಲ. ಇದರಲ್ಲಿ ಅರ್ಥ ಆಗದೆ ಇರೋದೇನಿದೆ ಕಮಲಿ ಅವರೇ? ನಮಗ್ ತೊಂದರೆ ಕೊಟ್ಟು, ನಮಗ್ ಟಾರ್ಚರ್ ಕೊಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡಬೇಕು ಅನ್ಕೊಂಡಿರ್ತಾರೆ, ನಮ್ಮನ್ನ ಭಯಪಡಿಸ್ಬೇಕು ಅನ್ಕೊಂಡಿರ್ತಾರೆ. ಅದೇ ಸರ್, ಯಾಕಂಗ್ ಮಾಡ್ತಾವ್ರೆ? ಗೊತ್ತಿಲ್ಲ ಕಮಲಿ ಅವರೇ, ನಾನು ಎಷ್ಟೇ ಯೋಚನೆ ಮಾಡಿದ್ರು ಇದನ್ನೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ. ನನಗೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸ್ಯಾನೆ ಟೆನ್ಷನ್ ಆಗ್ಬಿಟ್ಟೈತೆ ಸರ್. ಕಮಲಿ ಅವರೇ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ. ಹೋಗ್ತಾ ಹೋಗ್ತಾ ಯಾರು ಏನು ಅನ್ನೋ ಸತ್ಯ ಗೊತ್ತಾಗತ್ತೆ. ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಮಲ್ಕೊಳ್ಳಿ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಹೆಂಗ್ ಸರ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಯ್ತೈತೆ? ಕಮಲಿ ಅವರೇ, ಪೊಲೀಸವರು ಅವ್ರು ಯಾರು ಏನು ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಒನ್ಸ್ ಅದೆಲ್ಲ ಗೊತ್ತಾಗ್ತಿದ್ದಂಗೆ ನಮಗೆ ಸೊಲ್ಯೂಷನ್ ಸಿಗತ್ತೆ. ಅಲ್ಲಿವರೆಗೂ ನಾವು ಈ ಥರ ಸುಮ್ಮನೆ ಯೋಚನೆ ಮಾಡಿ ನಮ್ಮ ಮನಸ್ಸು ಕೆಡಿಸ್ಕೊಂಡು ನಿದ್ದೆ ಬಿಡೋದು ಬೇಡ. ಬನ್ನಿ ಮಲ್ಕೊಳ್ಳಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.